ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಪ್ರೋ ಕಬಡ್ಡಿ ಸೀಸನ್ 11ಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಮಿನಿ ಪವನ್ ಶರಾವತ್ ಬರಲಿದ್ದಾರೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಹಾಗಾದರೆ ಆ ಮಿನಿ ಪವನ್ ಶರಾವತ್ ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಡೆ ಬ್ಲಾಕ್ ಕಾಣಿದೆ ಮಾಡ್ಕೊಳ್ಳಿ, ತರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಹೌದು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಮಿನಿ ಪವನ್ ಶರಾವತ್ ಅವರು ಎಂಟ್ರಿ ಕೊಡಲಿದ್ದಾರೆ. ನೀವು ಅನ್ಕೋಬಹುದು ಪವನ್ ಶರಾವತ್ ಅವರು ಬರೋದಿಲ್ಲ ಅಂತ. ಹೌದು ಫ್ರೆಂಡ್ಸ್, ಪವನ್ ಶರಾವತ್ ಅವರನ್ನು ತೆಲುಗು ಟೈಟನ್ ತಂಡ ರಿಲೀಸ್ ಮಾಡೋದಿಲ್ಲ ಅಂತ ಕನ್ಫರ್ಮೇಷನ್ ಅನ್ನು ಕೊಟ್ಟಿದೆ. ಅವರು ರಿಟರ್ನ್ ಮಾಡಿಕೊಳ್ಳುತ್ತಾರೆ ಅಂತ 100% ಆಗಿ ಹೇಳಿದ್ದಾರೆ. ಪವನ್ ಶರಾವತ್ ಅವರು ಆ್ಯಕ್ಷನ್ಗೆ ಬಂದರೆ ಮಾತ್ರ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಅವರನ್ನು ಟಾರ್ಗೆಟ್ ಮಾಡಲು ಸಾಧ್ಯವಾಗ್ತಾ ಇತ್ತು. ಈಗ ಅವರನ್ನು ಟ್ರೇಡ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ತೆಲುಗು ಟೈಟನ್ ತಂಡ ಅವರನ್ನು 2,60,00,000 ಕೊಟ್ಟು ಮರಳಿ ರಿಟರ್ನ್ ಮಾಡಿಕೊಳ್ಳುತ್ತಾರೆ ಅಂತ ಕನ್ಫರ್ಮೇಷನ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಮಿನಿ ಪವನ್ ಶರಾವತ್ ಇದ್ದಿದ್ದಾರೆ. ಅದು ನಿಮಗೆ ಗೊತ್ತೇ ಇದೆ. ಹೋದ ಸೀಸನ್ನಲ್ಲಿ ಬೆಂಕಿ ರೈಡಿಂಗನ್ನು ಹಾಕಿ ಸೂಪರ್ 10 ಮೇಲೆ ಸೂಪರ್ 10 ಅನ್ನು ಗಳಿಸ್ತಾ ಇದ್ರು. ಅದು ಬೇರೆ ಯಾರು ಅಲ್ಲ, ನಮ್ಮ ಅಕ್ಷಿತ್ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಲಾಸ್ಟ್ 7 ಪಂದ್ಯಗಳಲ್ಲಿ ಅವರು ಬೆಂಕಿ ಪರ್ಫಾರ್ಮೆನ್ಸ್ ಅನ್ನು ತೋರಿದ್ರು. ಅಕ್ಷಿತ್ ಅವರ ರೈಡಿಂಗ್ ಕೂಡ ಪವನ್ ಶರಾವತ್ ಅವರ ರೈಡಿಂಗ್ ಸೇಮ್ ಆಗಿರುತ್ತದೆ. ಸ್ಕಿಲ್ ಏನು ಚೇಂಜ್ ಇರ್ಬೋದು, ಅವರು ರೈಡ್ ಪಾಯಿಂಟ್ಸ್ ಇವರು 3-4 ಪಾಯಿಂಟ್ಸ್ಗಳನ್ನು ತರ್ತಾ ಇದ್ರು. ಅಕ್ಷಿತ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಮಿನಿ ಪವನ್ ಶರಾವತ್ ಅಂತ ಹೆಸರು ಗುರುತಿಸಿಕೊಂಡಿದ್ದಾರೆ. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಪವನ್ ಶರಾವತ್ ಅವರು ಅಂದರೆ ಅಕ್ಷಿತ್ ಅವರು ಈ ಸೀಸನಲ್ಲಿ ಮಿಂಚುತ್ತಾರಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ ಅಪ್ಡೇಟ್ಸ್ ಬೇಕಾಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.